ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಾಗಲಿಲ್ಲ. ಸೊ ಮಧ್ಯಾಹ್ನದಿಂದ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು, ಹಾಗೆ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹೊರಗಡೆ ಹೋಗಿ ತರಕಾರಿನೆಲ್ಲ ತೊಗೊಂಡು ಬಂದೆ. ತರಕಾರಿ ಅದು ಇದು ಏನಾದರೂ ಮನೆಗೆ ತೊಗೊಂಡು ಬಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ನೀಟಾಗಿ ಎಲ್ಲನೂ ಜೋಡಿಸ್ಕೋಬೇಕಲ್ಲ ಫ್ರಿಜ್ಜಲ್ಲಿ. ಸೊ ಹಂಗಾಗಿ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಆಗಿಬಿಡುತ್ತೆ. ಈ ಥರ ಹಸಿದು ತರಕಾರಿನ ಡಬ್ಬಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿಟ್ರೆ ಫ್ರೆಶ್ ಆಗಿರುತ್ತೆ. ಫ್ರಿಜ್ಜಲ್ಲಿ ಯಾವಾಗ ಬೇಕಾದ್ರೂ ತೊಗೊಂಡು ಮಾಡ್ಕೋಬೋದು. ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಚಪಾತಿ ಹಿಟ್ಟನ್ನ ನಾದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿನ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಉಪ್ಪು ಹಾಕಿ ಆಯಿಲ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಅದೊಂದು ಟಿಪ್ಸು. ಸೊ ಈ ಥರ ಈರುಳ್ಳಿ ಮತ್ತು ಟೊಮೆಟೊನ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಹಂಗಾಗಿ ಈ ಥರ ಎಲ್ಲ ಉದ್ದುದಕ್ಕೆ ಕಟ್ ಮಾಡ್ಕೊಳ್ತಾ ಇದೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಹ ಈ ಥರ ಕಟ್ ಮಾಡಿಕೊಂಡೆ. ಈ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡಬೇಕಲ್ಲ ಅದು ಕರಿಗೆ. ಸೊ ಹಂಗಾಗಿ ಕಟ್ ಮಾಡಿಕೊಂಡೆ. ಒಗ್ಗರಣೆಗೆ ಚಿಕ್ಕದಾಗಿ ಒಂದು ಈರುಳ್ಳಿನ ಕಟ್ ಮಾಡ್ಕೋಬೇಕು. ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ. ಮನೆಯಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದರೆ ಸಡನ್ಲಿ ಏನೂ ನೆನಪೇ ಆಗೋದಿಲ್ಲ. ಸೊ ಮೊದಲೇ ನಾನು ಅಂದ್ಕೊಳ್ತಾ ಇರ್ತೀನಿ ನೈಟೇ ಏನಾದ್ರು ಮಾಡಬೇಕು ಹಂಗೆ ಹಿಂಗೆ ಅಂತ. ಏನಾದರೂ ನೆನಪು ಇದ್ದರೆ ಮಾಡಬೇಕು ಅಂದ್ಕೊಂಡಿದ್ದನ್ನೆಲ್ಲ ನೈಟೇ ನಾನು ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಮಾಡೋದಕ್ಕೆ. ಸೊ ಹಾಗಾಗಿ ಬೇಗನೆ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ ಅಂದರೆ ಎಲ್ಲ ಅದು ತೊಗೋಬೇಕು ಇದನ್ನು ತೊಗೋಬೇಕು ಅಂತ ಟೈಮ್ ಹಿಡಿದು ಬೇಗ ಅಡುಗೆನೇ ಆಗೋದಿಲ್ಲ. ಸೊ ಹಾಗಾಗಿ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಎಲ್ಲನೂ ಅಲ್ಲೇ ಇರುತ್ತೆ. ಸೊ ಬೇಗ ಅಡುಗೆ ಮಾಡ್ಕೋಬೋದು. ಇವಾಗ ಇದು ಫ್ರೈ ಆಗಿದೆ. ಇದನ್ನು ಆರ್ಲಿಕ್ಕೆ ಬಿಟ್ಟು ಇವಾಗ ಪನ್ನೀರನ್ನ ಓಪನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಪನ್ನೀರನ್ನ ನಾನು ಜಾಸ್ತಿ ಪನ್ನೀರ್ ಮಾಡ್ತಾಯಿರ್ತೀನಿ. ನಾವು ನಾನ್ ವೆಜ್ ತಿನ್ನೋದಿಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಪನ್ನೀರನ್ನ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಪನ್ನೀರಲ್ಲಿ ವೆರೈಟಿ ಆಫ್ ಪನ್ನೀರ್ ಏನು ಬೇಕಾದ್ರೂ ಮಾಡ್ಕೋಬೋದು. ನಿಮ್ಗೆ ಜಾಸ್ತಿ ಏನು ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಂಡು ತಿನ್ಬೋದು ಪನ್ನೀರಲ್ಲಿ. ನಮಗೆ ಚಪಾತಿ ಥರ ಕರಿ ಥರ ಮಾಡಿದರೆ ಚಪಾತಿ ರೊಟ್ಟಿ ಅನ್ನಕ್ಕೆ ಸಹ ಏನಾದ್ರು ಕಾಂಬಿನೇಷನ್ ಸೂಪರಾಗಿರುತ್ತೆ ಪನ್ನೀರು. ಹಾಗಾಗಿ ನಾನು ಕರಿ ಥರ ಮಾಡ್ತಾಯಿರ್ತೀನಿ. ನಿಮಗೇನಾದರೂ ಬೇರೆ ಥರ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಕ್ತಿರ್ತೀನಿ ನಾನು. ಸೊ ತಣ್ಣಗಾಗಿರೋದನ್ನು ಮಿಕ್ಸಿಲಿ ಮಾಡ್ಕೋಬೇಕು. ಈ ಕಡೆ ಒಂದು ಕಡಾಯಿಗೆ ಆಯಿಲ್ ಹಾಕಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ಈ ಥರ ಇವಾಗ ರುಬ್ಕೊಂಡಿದ್ದಾಗಿದೆ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಅದಕ್ಕೆ ಮಸಾಲ ಐಟಮ್ ಗರಂ ಮಸಾಲ, ಧನಿಯಾ ಪೌಡ್ರ್, ಅಚ್ಚ ಖಾರದ ಪುಡಿ, ಕಲರ್ಗೆ ಅರಿಶಿಣ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಮಸಾಲನೂ ಸಹ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಲಾಸ್ಟಲ್ಲಿ ರುಚಿಗೆ ಉಪ್ಪು ಮತ್ತು ಕಸ್ತೂರಿ ಮೇಥಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿರೋ ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ರೆಡಿ ಆಯಿತು. ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರು ಕರಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎದ್ರಲ್ಲಿ ಬೇಕಾದ್ರೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಪನ್ನೀರ್ ಟಿಕ್ಕಿ ಈ ಥರ ಏನಾದರೂ ಮಾಡಿದರೆ ಸ್ನ್ಯಾಕ್ಸ್ ಥರ ತಿನ್ಬೋದು. ಅದು ತುಂಬ ರುಚಿಯಾಗಿರುತ್ತೆ. ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಪನ್ನೀರ್ ರೆಡಿ ಆಗ್ತಾಯಿದೆ. ನಮ್ಮ ಮನೇಲಿ ಪನ್ನೀರ್ ಇಷ್ಟ ಎಲ್ಲರಿಗೂ. ಸೊ ಹಾಗಾಗಿ ಪನ್ನೀರ್ ಜಾಸ್ತಿ ಮಾಡ್ತಾಯಿರ್ತೀನಿ. ಚಪಾತಿನೇ ತುಂಬ ಇಷ್ಟಪಡ್ತಾರೆ. ಸೊ ಚಪಾತಿ ಜಾಸ್ತಿ ಮಾಡ್ತಾಯಿರ್ತೀನಿ. ಇವಾಗ ಈ ಥರ ನೋಡಿ ಸಾಫ್ಟಾಗಿ ಉಬ್ಕೊಂಡು ಬರಬೇಕು. ಚಪಾತಿ ಅಂದರೆ ಸಾಫ್ಟಾಗಿರುತ್ತೆ ಚಪಾತಿ. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮತ್ತು ಪನ್ನೀರನ್ನ. ಚಪಾತಿ ರೆಡಿ ಆಯಿತು, ಪನ್ನೀರ್ ಸಹ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ಅದರ ಜೊತೆಗೆ ನಾನು ಕಾಂಬಿನೇಷನ್ ಮಾವಿನ ಶಿಕರ್ನಿ ಮಾಡಿದ್ದೆ. ಸೊ ಎಲ್ಲ ರೆಡಿ ಆಯಿತು, ಊಟನೂ ಆಯಿತು. ಇವಾಗ ಎಲ್ಲ ಮಧ್ಯಾಹ್ನ ಕ್ಲೀನಿಂಗ್ ಮಾಡಿಕೊಂಡೆ. ನೋಡಿದ್ರಲ್ವ ಹೇಗಿದೆ ಇವತ್ತು ವ್ಲಾಗ್. ಇಷ್ಟ ಆದರೆ ಕಮೆಂಟ್, ಶೇರ್